ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಪಟ್ಟಣದಲ್ಲಿ ಇಂದು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯ ಜಾರಿಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗಿದೆ. ಕೂಡಲ ಸಂಗಮದಿಂದ ಚಮ್ಮ ಹೋಳಿಗೆ ಹೊತ್ತು ಪಾದಯಾತ್ರೆ ಕೈಗೊಳ್ಳಲಾಗಿತ್ತು. ವಿವಿಧ ಗ್ರಾಮಗಳಿಗೆ ತೆರಳಿ ಮುದ್ದೇಬಿಹಾಳ ಪಟ್ಟಣಕ್ಕೆ ಒಂದು ಪ್ರತಿಭಟನೆ ಆಗಮಿಸಿದೆ. ಸುಪ್ರೀಂ ಕೋರ್ಟ್ ಅನ್ವಯ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಒಳ ಮೀಸಲಾತಿ ಹೋರಾಟ ಸಮಿತಿ ಹಾಗೂ ವಿವಿಧ ದಲಿತರ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಬೃಹತ್ ಪ್ರತಿಭಟನೆ ಮೂಲಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತ, ಕಿತ್ತೂರು ರಾಣಿ ಚೆನ್ನಮ್ಮ ಮಹಾದ್ವಾರ ಮಾರ್ಗವಾಗಿ ಮುದ್ದೇಬಿಹಾಳ ಶಾಸಕರ ಮನೆಗೆ ಮುತ್ತಿಗೆ ಹಾಕುವ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಹೋರಾಟಗಾರರಿಗೆ ಬ್ಯಾರಿಕೇಡ್ ಹಾಕಿ ತಡೆಯಲಾಯಿತು. ಸುಪ್ರೀಂ ಕೋರ್ಟ್ ಆದೇಶ ಮಾಡಿ 3 ತಿಂಗಳು ಗತಿಸಿದರೂ ಕೂಡ ಒಳ ಮೀಸಲಾತಿ ಜಾರಿಗೆ ಮಾಡದ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಇವತ್ತು ನಾವು ಯಾಕೆ ಹೇಳ್ತಾ ಇದ್ವಿ ಅಂದ್ರೆ ತಾವು ದಯವಿಟ್ಟು ನಾವು ಒಮ್ಮೆ ನಮ್ಮ ಹೋರಾಟಗಾರರು ರೊಚ್ಚಿಗೆ ಯಾಕಂತಂದ್ರೆ ಇವತ್ತು ಶಾಸಕರು ನಾವು ಕಳೆದ 15 ದಿನಗಳಿಂದ ಮುದ್ದೇಬಿಹಾಳ ತಾಲೂಕಿನ ಪೂರ ಹಳ್ಳಿಗಳಿಂದ ಹೋರಾಟ ಮಾಡಿದರೆ ಎಲ್ಲ ನನ್ನ ಸಹೋದರ ಹೋರಾಟಗಾರರು. ಆದ್ರೂ ಕೂಡ ಪ್ರೆಸ್ ಮೀಟ್ ನಲ್ಲಿ ಆದ್ರೂ ಕೂಡ ಈ ಹೋರಾಟ ಪ್ರೆಸ್ ಮೀಟ್ ಮಾಡಿದ್ರು. ಆದ್ರೂ ಮಾನ್ಯ ಶಾಸಕರು ನಮ್ಮ ಪ್ರೆಸ್ ಮೀಟ್ಗಾಗಲಿ, ನಮ್ಮ ಹೇಳಿಕೆಗಾಗಲಿ, ನಮ್ಮ ವಿಚಾರಗಳಿಗಾಗಿ ಇನ್ನೂವರೆಗೆ ಸ್ಪಂದಿಸಲಿಲ್ಲ. ಕೇವಲ ಸ್ಟೇಟ್ಮೆಂಟ್ ಕೊಟ್ಟು ನೀವು ಬೆಂಗಳೂರಿಗೆ ಪರಾರಾಗುವಂತ ಫಲನ ಮಾನ್ಯ ಶಾಸಕರಿಗೆ ಸರಿಯಲ್ಲ. ನೀವು ನಮ್ಮ ಮುದ್ದೇಬಿಹಾಳ ತಹಸೀಲ್ದಾರ್ ಆಫೀಸ್ ಮುಂದೆ ಇರಲಿ ಅಥವಾ ನಿಮ್ಮ ಮನೆ ಮುಂದೆ ಇರಲಿ, ಅಂಬೇಡ್ಕರ್ ಸರ್ಕಲ್ಗೆ ಇರಲಿ, ನಾವು ನಮ್ಮ ನೋವನ್ನು ತೋಡ್ಕೊಳ್ಳೋ ಸಂಬಂಧವಾಗಿ ನಿಮ್ಮ ಮನೆಗೆ ಬಂದು ಈ ಸಮುದಾಯದ ನೋವುಗಳನ್ನು ಹಂಚಿಕೊಳ್ಳಬೇಕನ್ನೋ ಉದ್ದೇಶದಿಂದ ನಿಮ್ಮ ಮನೆಗೆ ನಾವು ಬರ್ತಿರ್ತೀವಿ. ಅದಕ್ಕಾಗಿ ನಿಮ್ಮ ಅನುಪಸ್ಥಿತಿಯಲ್ಲಿ ಇವತ್ತು ನಾವು ನಿಮ್ಗೆ ಗೌರವ ಕೊಡ್ತೇವೆ. ಇವತ್ತು ಯಾಕಂತಂದ್ರೆ ನಿಮ್ಮ ಅನುಪಸ್ಥಿತಿಯಲ್ಲಿ ಯಾರು ಬರ್ತಾರೆ ಬಂದು ನಮ್ಮ ನೋವಿನಲ್ಲಿರ್ತಕ್ಕಂಥ ಮನವಿಯನ್ನು ಸ್ವೀಕಾರ ಮಾಡ್ಕೋಬೇಕು ದಯವಿಟ್ಟು. ಯಾಕಂತಂದ್ರೆ ಇಲ್ಲಿವರೆಗೆ ನಾವು ಸಂವಿಧಾನದ ಗೌರವ ಕೊಡ್ತೀವಿ. ಸಂವಿಧಾನ ಹೊರತುಪಡಿಸಿದ್ರೆ ಇದು ಕೋರೆಗಾಮ ಆಗ್ತದ. ದಯವಿಟ್ಟು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಈ ಸಂವಿಧಾನದ ಬದ್ಧವಾಗಿ ನಾವೆಲ್ಲರೂ ಕಾನೂನನ್ನ ಪಾಲನೆ ಮಾಡೋಣ. ಅದಕ್ಕಾಗಿ ಇವತ್ತು ಮಾನ್ಯ ಶಾಸಕರು ಇವತ್ತು ತಾವು ಇರಲಿ ಅಥವಾ ತಮ್ಮ ಯಾರಾದ್ರೂ ಪ್ರತಿನಿಧಿ ಇದ್ರೆ ಅಥವಾ ತಮ್ಮ ಯಾರಾದ್ರೂ PA ಇದ್ರೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಯಾವ್ದೇ ವ್ಯಕ್ತಿ ಇದ್ರು ಕೂಡ ಇಲ್ಲಿ ಬರಬೇಕು. ಅದಕ್ಕಾಗಿ ಈ ಹೋರಾಟನ ಉದ್ದೇಶಿಸಿ ನಮ್ಮ ಹಿರಿಯ ದಯವಿಟ್ಟು ಶಾಸಕರ ಮನೆಯ ರೋಡ್ನಲ್ಲಿದ್ದೀವಿ. ಈ ಸಂದರ್ಭದಲ್ಲಿ ನ್ಯಾಯವಾದಿಗಳಾದ KV ದೊಡ್ಡಮನಿ ಮಾತನಾಡಿ, ಸ್ಥಳೀಯ ಶಾಸಕರು ಪೊಲೀಸ್ ಇಲಾಖೆ ಬಳಸಿಕೊಂಡು ಹೋರಾಟಗಾರರನ್ನ ಹತ್ತಿಕ್ಕುವ ಕೆಲಸ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು. ಲಕ್ಷ್ಮಣ ಕಲಾಲ್, RJ32 ಕನ್ನಡ ನ್ಯೂಸ್, ತಾಳಿಕೋಟೆ. ನೀವು ಮೀಸಲಾತಿ ಕೊಡ್ರಿ ಅಂತ ಹೇಳಿದ್ರು. ಆದ್ರೆ ಅವರು ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳು ಅಲ್ಲಿಯ ಸರ್ಕಾರ ಎತ್ತು ಬಿಟ್ಟುಕೊಟ್ರು. ಈಗ ತೆಲಂಗಾಣ ಕೇಳಿದ್ರು ನಿಮ್ಮ ಏನಿರ್ತೈತೆ ಅದನ್ನ ಮಾಡಿಕೊಡ್ರಿ, ಹೆಚ್ಚಿನ ಜನಸಂಖ್ಯೆಗೆ ಆರ್ಥಿಕವಾಗಿ ಎಂದು. ಅದೇ ರೀತಿಯಾಗಿ ಹರಿಯಾಣ ಮಾಡಿದ್ರು, ಪಂಜಾಬ್ ಮಾಡಿದ್ರು, ಸಾಕಷ್ಟು ರಾಜ್ಯಗಳಲ್ಲಿ ಮಾಡಿದ್ದಾರ. ಆದ್ರೆ ಇಲ್ಲಿ ಈಗಾಗಲೇ ಸಾಕಷ್ಟು ಆಯೋಗಗಳ ರಚನೆ ಆಗ್ಯಾವ. ಈ ಆಯೋಗ ಇದ್ರು ಕೂಡ ಇದನ್ನ ಯಾಕ ಒಂದು ಆಯೋಗ ನೇಮಕ ಮಾಡಿದ್ರು? ನಮಗ ನಿಮ್ಮೆಲ್ಲರಿಗೆ ಮೂಗಿಗೆ ತುಪ್ಪ ಹಚ್ಚಾತಿ ಇಂತವ ಒಂದು ಆಯೋಗವನ್ನು ರಚನೆ ಮಾಡ್ಯಾರ ಬಂಧುಗಳೇ. ಇದನ್ನ ನಾವು ಸಂಪೂರ್ಣ ಅರ್ಥ ಮಾಡ್ಕೋಬೇಕು. 30-40 ವರ್ಷದ ಹೋರಾಟ ಏನೈತಿ, ಈ ಹೋರಾಟ ತೀವ್ರಗತಿಯಲ್ಲಿ ಆಗಬೇಕು. ಈ ಹೋರಾಟ ತೀವ್ರಗತಿಯಲ್ಲಾಗಿ ನಾವು ಶಾಂತಿಯಿಂದ ಯಾರ ಮೇಲೆ ದಬ್ಬಾಳಿಕೆ ದೌರ್ಜನ್ಯದಿಂದ ಅಲ್ಲ, ಶಾಂತಿಯುತವಾಗಿ ಏನು ನಾಲ್ಕು ಹಂತದ ಹೋರಾಟ ಸ್ವತಂತ್ರ ಸಿಗಬೇಕಾದ್ರ
ಶಾಂತಿ ಮಂತ್ರ ತಗೊಂಡು ಗಾಂಧೀಜಿ ಬಂದ್ರು 4ನೇ ಹಂತಕ್ಕ ಅವ್ರ ಮಹಾತ್ಮಾಗಿ ಹೋಗ್ಬಿಟ್ರು. ಇದ್ರಾಗ ಎಷ್ಟೋ ಮಂದಿ ಹೋರಾಟ ಮಾಡಿ ಎಷ್ಟೋ ಜನ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡ್ಯಾರ. ಬಾಗೇವಾಡಿಯಲ್ಲಿ